ದೇವರು ಇಸ್ರಾಯೇಲರಿಗೆ ಕಡ್ಡಾಯವಾಗಿ 7 ಹಬ್ಬಗಳನ್ನ ಆಚರಿಸಬೇಕು ಅಂತ ಹೇಳಿದರು. ಯಾಜಕಕಾಂಡ 23ನೇ ಅಧ್ಯಾಯ 41ನೇ ವಚನದ ಪ್ರಕಾರ ಹಳೆ ಒಡಂಬಡಿಕೆಯ ಜನರೆಲ್ಲರೂ ಕಡ್ಡಾಯವಾಗಿ ಆಚರಿಸಬೇಕಾದ ಹಬ್ಬಗಳಿದ್ದಾಗಿದ್ದವು. ಸಾಧ್ಯವಾದರೆ ಆಚರಿಸ್ರಿ ಅಂತ ಹೇಳಿದೆ, ಕಡ್ಡಾಯವಾಗಿ ಆಚರಿಸಬೇಕು ಅಂತ ಬರೆದಿದೆ. ಇದು 3 ಹಬ್ಬಗಳೇ 7 ಹಬ್ಬಗಳಾಗಿ ವಿಂಗಡಣೆಯಾಗಿದೆ. ಯಾವ ರೀತಿಯಾಗಿ 3 ಬಣ್ಣಗಳು ಅಂದರೆ ಕೆಂಪು, ಹಸಿರು, ನೀಲಿ ಬಣ್ಣಗಳಿಂದ 7 ಬಣ್ಣಗಳು ಉಂಟಾಗಿದೆಯೋ, ಕೆಂಪು, ಕೇಸರಿ, ಹಳದಿ, ಹಸಿರು, ನೀಲಿ, ಕಪ್ಪು ಮತ್ತು ನೇರಳೆ, ಅದೇ ರೀತಿಯಾಗಿ ಸಂಗೀತ ಸ್ವರದಲ್ಲೂ ಕೂಡ ನೋಡಬಹುದು. 3 ಸ್ವರಗಳಿಂದ 7 ಸಂಗೀತ ಸ್ವರಗಳು ಯಾವ ರೀತಿಯಾಗಿ ರೂಪುಗೊಂಡಿದೆಯೋ ಅದೇ ರೀತಿಯಾಗಿ 3 ಹಬ್ಬಗಳಿಂದ 7 ಹಬ್ಬಗಳಿದೆ. ಸರಿ, ಹಾಗಾದರೆ ಆ ಹಬ್ಬಗಳು ಯಾವುವು ಅಂತ ನೋಡೋಣವಾ? ಮೊದಲನೇದಾಗಿ ಪಾಸ್ಕ ಹಬ್ಬ, ಹುಳಿಯಿಲ್ಲದ ರೊಟ್ಟಿಯ ಹಬ್ಬ, ಪ್ರಥಮ ಫಲಗಳ ಹಬ್ಬ, ಪಂಚಶತಮ ಹಬ್ಬ, ತುತ್ತೂರಿಯ ಹಬ್ಬ, ದೋಷ ಪರಿಹಾರಕ ಹಬ್ಬ ಮತ್ತು ಕೊನೆಯದಾಗಿ 7ನೇದಾಗಿ ಪರ್ಣಶಾಲೆಗಳ ಹಬ್ಬ. ಈ 7 ಹಬ್ಬಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಈ ಬೈಬಲ್ ಡಾಕ್ಯುಮೆಂಟ್ರಿಯಲ್ಲಿ ಈ ದಿನ ನಾವು ನೋಡೋಣ. ಮೊದಲನೆಯದಾಗಿ ಪಾಸ್ಕ ಹಬ್ಬ. ತಿಂಗಳ ಮೊದಲನೇ ದಿನ ಈ ಹಬ್ಬವನ್ನು ಆಚರಿಸಬೇಕಾಗಿತ್ತು. ಮನೆಗೊಂದು ಕುರಿಮರಿಯನ್ನು 10ನೇ ತಾರೀಕಿನೊಳಗೆ ತೆಗೆದುಕೊಂಡು 14ನೇ ತಾರೀಕಿನಂದು ಬಲಿ ಕೊಡಬೇಕಾಗಿತ್ತು. ಮಧ್ಯದಲ್ಲಿರುವಂಥ 4 ದಿನಗಳು ಆ ಕುರಿಮರಿಯನ್ನು ಪರಿಶೋಧಿಸಲ್ಪಡೋದಕ್ಕಾಗಿ ಕಳಿಸಿಕೊಡಬೇಕು. ಆ ಕುರಿಮರಿ ಕಳಂಕವಿಲ್ಲದ್ದು, ಶುದ್ಧವಾದದ್ದು, ಸುಕ್ಕಿಲ್ಲದ ಆಗಿರಬೇಕು. ಮತ್ತು ಆ ಕುರಿಯ ವಯಸ್ಸು 1 ವರ್ಷದ ಕುರಿ ಆಗಿರಬೇಕು. ಆ ಕುರಿಮರಿಯನ್ನು ಸರಿಯಾಗಿ ಸಂಜೆ 3 ಗಂಟೆಗೆ ವಧಿಸಬೇಕು. ಈ ಸೂಪ್ ಗಿಡದಲ್ಲಿ ಒದ್ದೆ ಮಾಡಿ ಪಾಸ್ಕ ಹಬ್ಬಕ್ಕಾಗಿ ಕೊಯ್ಯಲ್ಪಟ್ಟಂತಹ ಈ ಕುರಿಯ ರಕ್ತವನ್ನು ಬಾಗಿಲಿನ 3 ನಿಲುವು ಪಟ್ಟಿಗಳಿಗೂ ಹಚ್ಚಬೇಕು. ರಕ್ತವನ್ನು ಹಚ್ಚಲ್ಪಟ್ಟಂತಹ ಮನೆಯನ್ನು ಹೊರತುಪಡಿಸಿ ಇಬ್ಬರು ಹೊರಗೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಈ ಕುರಿಯ ಮಾಂಸವನ್ನು ಅವರು ಬೆಂಕಿಯಿಂದ ಸುಟ್ಟು ಕುಟುಂಬ ಸಮೇತರಾಗಿ ತಿನ್ನಬೇಕಾಗಿತ್ತು. 2ನೇದಾಗಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ. ಈ ಹಬ್ಬ ಪಾಸ್ಕ ಕುರಿಯ ಕೊಯ್ದ ದಿನವೇ ಪ್ರಾರಂಭವಾಗುವಂಥ ಹಬ್ಬವಾಗಿದೆ. ಈ ಹಬ್ಬವನ್ನು ಆಚರಿಸುವಂಥ ದಿನದಲ್ಲಿ ಮನೆಯಲ್ಲಿರುವ ಎಲ್ಲ ಹುಳಿ ಹಿಟ್ಟುಗಳನ್ನು ಮನೆಯಿಂದ ಹೊರಗಡೆ ಚೆಲ್ತಾ ಇದ್ರು. 7 ದಿನಗಳು ಮನೆಯಲ್ಲಿ ಯಾರೂ ಹುಳಿಯನ್ನು ಉಪಯೋಗಿಸುತ್ತಿರಲಿಲ್ಲ. ಮನೆಯಲ್ಲಿರುವ ಪ್ರತಿಯೊಬ್ಬರು ಮೊದಲನೇ ದಿನದಿಂದ 7 ದಿನದವರೆಗೂ ಹುಳಿ ಇಲ್ಲದ ರೊಟ್ಟಿಯನ್ನೇ ತಿನ್ನಬೇಕಾಗಿತ್ತು. ಹಾಗೇನಾದರೂ ಅದನ್ನು ಮೀರಿ ಹುಳಿಯನ್ನು ತಿಂದರೆ ಅವರು ಮರಣವನ್ನು ಕಾಣಬೇಕಾಗಿತ್ತು. 3ನೇದಾಗಿ ಪ್ರಥಮ ಫಲದ ಹಬ್ಬ. ಇದನ್ನು ಕೂಡಿಸಿಡುವ ಹಬ್ಬ ಅಂತಲೂ ಕರೀತಾರೆ. ಈ ಹಬ್ಬದ ದಿನದಂದು ಇಸ್ರಾಯೇಲ್ ಜನರು ಹೊಸದಾಗಿ ಕೊಯ್ದಂತಹ ಬೆಳೆಯ ಒಂದು ತೆನೆಯ ಕಟ್ಟನ್ನು ದೇವರ ಸನ್ನಿಧಾನಕ್ಕೆ ಕೊಂಡು ತರಬೇಕಾಗಿತ್ತು. ಪ್ರಥಮ ಫಲ ಎಂದಿಗೂ ಅದು ಉತ್ತಮ ಗುಣಮಟ್ಟದ್ದೇ ಆಗಿರಬೇಕಾಗಿತ್ತು. ಶನಿವಾರದ ನಂತರ ದಿನದಲ್ಲಿ ಬರುವಂಥ ಈ ಹಬ್ಬ ಅಂದರೆ ಭಾನುವಾರ ದಿನದಂದು ಇದನ್ನು ಆಚರಿಸ್ತಾ ಇದ್ರು. 4ನೇದಾಗಿ ಪಂಚಶತಮ ದಿನದ ಹಬ್ಬ. ಈ ಹಬ್ಬಕ್ಕೆ ಅನೇಕ ಹೆಸರುಗಳಿದೆ. ಕೊಯ್ಲಿನ ಹಬ್ಬ, ವಾರದ ಹಬ್ಬ, ಗೋಧಿ ತೆನೆ ಕೊಯ್ಲಿನ ಹಬ್ಬ ಮತ್ತು ಇಸ್ರಾಯೇಲ್ ಕೊಯ್ಲಿನ ಹಬ್ಬ. ಈ ಹಬ್ಬವು ಪಸ್ಕ ಹಬ್ಬದ ನಂತರ 50ನೇ ದಿನ ಆಚರಿಸಲಾಗ್ತಾ ಇತ್ತು. 3ನೇ ದಿನ ಸೀನ್ ಬೆಟ್ಟದಲ್ಲಿ ಇದನ್ನು ಆಚರಿಸ್ತಾ ಇದ್ರು. ಈ ಹಬ್ಬದ ದಿನದಂದು 3 ವಿಧವಾದಂಥ ಬಲಿಗಳನ್ನು ಅರ್ಪಿಸಬೇಕಾಗಿತ್ತು. ಮೊದಲನೆಯದಾಗಿ ಸರ್ವಾಂಗ ದಹನ ಬಲಿ. 7 ಕುರಿಗಳನ್ನು, ಎಳೆಯ ಹೋರಿ ಮತ್ತು 2 ಮೇಕೆಗಳನ್ನ ಅವರು ಅರ್ಪಿಸಬೇಕಾಗಿತ್ತು. 2ನೇದಾಗಿ ಭೋಜನ ಬಲಿ. 2 ರೊಟ್ಟಿಗಳನ್ನು ಮುರಿಯುತ್ತಾ ನಂತರ ಪಾನ ಮಾಡ್ತಾ ಇದ್ರು. 3ನೇದಾಗಿ ದೋಷ ಪರಿಹಾರ ಬಲಿ. 1 ಕುರಿಮರಿನ ಅವರು ವಧಿಸ್ತಾ ಇದ್ರು. ಪಾಸ್ಕ ಹಬ್ಬ ಮುಗಿದು 7 ವಾರಗಳು ಮುಗಿದರೆ 49ನೇ ದಿನವು. ಅದಕ್ಕೆ ನಂತರದ ದಿನ ಅಂದರೆ 50ನೇ ದಿನ ಕೊಂಡಾಡುವಂಥ ಹಬ್ಬವೇ ಈ ಪಂಚಶತಮ ಹಬ್ಬ. ಪಂಚಶತಮ ಎನ್ನುವುದಕ್ಕೆ ಗ್ರೀಕ್ ಭಾಷೆಯಲ್ಲಿ 50 ಎಂಬ ಅರ್ಥವಿದೆ. ಪಂಚಶತಮ ಹಬ್ಬದ ದಿನದಂದು ಇಸ್ರಾಯೇಲರು ಹಾಡಿ ಸ್ತುತಿಸಿ ಬಹು ಸಂತೋಷವಾಗಿರ್ತಾರೆ. ಈ ಹಬ್ಬದ ಗುರುತೆ ಎಲ್ಲೇ ಮೀರಿದಂಥ ಮಹಾ ಸಂತೋಷವಾಗಿದೆ. 5ನೇದಾಗಿ ತುತ್ತೂರಿ ಹಬ್ಬ. ಈ ಹಬ್ಬವು 7ನೇ ತಿಂಗಳಿನ ಮೊದಲನೇ ದಿನವೂ ಪ್ರಾರಂಭವಾಗುತ್ತದೆ. ತುತ್ತೂರಿ ಹಬ್ಬದ ದಿನದಂದು ನ್ಯಾಯ ಪ್ರಮಾಣದ ಪುಸ್ತಕಗಳನ್ನು ಅಂದರೆ ಧರ್ಮಶಾಸ್ತ್ರಗಳನ್ನು ತೆರೆದು ಓದುತ್ತಾ ಇದ್ರು. 6ನೇದಾಗಿ ಮಹಾದೋಷ ಪರಿಹಾರಕ ಹಬ್ಬ ಅಥವಾ ಸಮಾಧಾನದ ಹಬ್ಬ ಅಂತ ಕರೀತಾರೆ. ಈ ಹಬ್ಬವು 7ನೇ ತಿಂಗಳಿನ 10ನೇ ತಾರೀಕಿನಂದು ಆಚರಿಸುವಂಥ ಹಬ್ಬವಾಗಿದೆ. ಯಹೂದ್ಯರಿಗೆ ತುಂಬ ಪರಿಶುದ್ಧವಾದಂತಹ ಮತ್ತು ತುಂಬ ಮುಖ್ಯವಾದಂತಹ ದಿನವು ಈ ದೋಷ ಪರಿಹಾರಕ ದಿನವಾಗಿದೆ. ಇದಕ್ಕೆ 7ನೇ ತಿಂಗಳಿನ ಮೊದಲನೇ ದಿನ ಪ್ರಾರಂಭಗೊಂಡು 10ನೇ ತಾರೀಕಿನವರೆಗೂ ಸಿದ್ಧವಾಗ್ತಾರೆ. ಇಸ್ರಾಯೇಲ್ ದೇಶವು ಸಂಪೂರ್ಣವಾಗಿ ಪರಿಶುದ್ಧಗೊಳ್ಳುವಂತಹ ದಿನವು ಈ ದಿನವಾಗಿದೆ. ಈ ಹಬ್ಬದ ದಿನದಂದು ಪ್ರಾರ್ಥನೆ, ಉಪವಾಸ ಮತ್ತು ಧ್ಯಾನಗಳನ್ನು ಮಾಡ್ತಾ ಇರ್ತಾರೆ.
ಇಸ್ರೇಲರ ಜೀವಿತದಲ್ಲಿ ಬಹು ಮುಖ್ಯವಾದಂತಹ ಒಂದು ನಿದರ್ಶನದ ದಿನ ಈ ದೋಷ ಪರಿಹಾರಕ ದಿನ. ಇಂದಿನವರೆಗೂ ಇದು ಇವರ ದೇಶಗಳಲ್ಲಿ ವಿಮರ್ಶನೆಯಾಗಿ ಆಚರಿಸಲ್ಪಡ್ತಾ ಇದೆ. ಮಹಾದೋಷ ಪರಿಹಾರಕ ದಿನದಂದು ಯಾವ ಕೆಲಸವನ್ನು ಕೂಡ ಮಾಡಬಾರ್ದು. ಮಹಾಪ್ರಧಾನ ಯಾಜಕನ ಹೊರತುಪಡಿಸಿ ಯಾರು ಕೆಲಸ ಮಾಡುವಂತಿಲ್ಲ. ಈ ದಿನದಲ್ಲಿ 2 ಟಗರಿನ ಮೇಲೆ ಚೀಟು ಹಾಕಲಾಗ್ತದೆ. ಒಂದು ಯೆಹೋವನಿಗೆ ಸೇರಿದ್ದು, ಇನ್ನೊಂದು ಟಗರು ಅಜಾಜಿಯೇಲನ ಟಗರು, ಅಂದರೆ ತಳ್ಳಿ ಬಿಡಲ್ಪಡುವಂತಹ ಟಗರು. ದೇವರಿಗೆಂದು ನೇಮಿಸಲ್ಪಟ್ಟಂತಹ ಟಗರು ಬಲಿಯಾಗಲ್ಪಡುತ್ತದೆ. ಬಿಡಲ್ಪಟ್ಟಂತಹ ಅಂದರೆ ಅಜಾಜಿಯೇಲನ ಟಗರು ಕಾಡಿಗೆ ಓಡಿಸಲ್ಪಡುತ್ತದೆ. ಅದು ದೇವರಿಗೆ ಮುಂದಾಗಿ ಜೀವಂತವಾಗಿ ಇರುವಂಥದ್ದು. ಯೋಗ್ಯವಾದಂತಹ ಮನುಷ್ಯನು ಅದನ್ನು ಕಾಡಿಗೆ ಓಡಿಸಿಕೊಂಡು ಹೋಗ್ತಾನೆ. ಅದರೊಂದಿಗೆ ಮಹಾದೋಷ ಪರಿಹಾರಕ್ಕೂ ಮುಗಿಯಲ್ಪಡುತ್ತದೆ. 7ನೇದಾಗಿ ಪರ್ಣಶಾಲೆಗಳ ಹಬ್ಬ. ಈ ಹಬ್ಬದ ದಿನದಂದು ಜನರು ಒಟ್ಟಾಗಿ ಸೇರಿ ಪರ್ಣಶಾಲೆಗಳಲ್ಲಿ ಅಂದರೆ ಗೂಡಾರಗಳಲ್ಲಿ ವಾಸ ಮಾಡ್ತಾರೆ. 7ನೇ ತಿಂಗಳಿನಲ್ಲಿ 7 ದಿನಗಳು ಈ ಹಬ್ಬವು ಆಚರಿಸಲ್ಪಡುತ್ತದೆ. 70 ಹೋರಿಗಳು, 14 ಹೋತಗಳು, 98 ಟಗರು ಮರಿಗಳು, 7 ಕುರಿಗಳು, ಒಟ್ಟಾರೆಯಾಗಿ 189 ಪ್ರಾಣಿಗಳು ಬಲಿಯಾಗಿ ಅರ್ಪಿಸಲ್ಪಡುತ್ತವೆ. ಇಸ್ರಾಯೇಲ್ ಜನರು ತಾವು ವಾಸವಾಗಿದ್ದಂತಹ ಸ್ಥಳಗಳನ್ನು ಬಿಟ್ಟು ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಒಟ್ಟಾಗಿ ಸೇರಿ ಹಲವು ಮರಗಳ ರೆಂಬೆಕೊಂಬೆಗಳಿಂದ ಮಾಡಲ್ಪಟ್ಟಂತಹ ಗೂಡಾರಗಳಲ್ಲಿ ವಾಸ ಮಾಡಬೇಕು. ಈ ಹಬ್ಬಕ್ಕೆ ಅನೇಕ ಹೆಸರುಗಳಿವೆ. ಪರ್ಣಶಾಲೆಗಳ ಹಬ್ಬ, ಫಲಸಂಗ್ರಹ ಹಬ್ಬ, ಕರ್ತರ ಹಬ್ಬ, ತಾತ್ಕಾಲಿಕ ಗೂಡಾರ ಹಬ್ಬ ಮತ್ತು 7ನೇ ತಿಂಗಳ ಹಬ್ಬ. ಇವುಗಳೇ ದೇವರು ಇಸ್ರಾಯೇಲ್ ಜನರಿಗೆ ಆಚರಿಸಬೇಕು ಎಂಬುದಾಗಿ ಆಜ್ಞೆ ಮಾಡಿದಂಥ 7 ಹಬ್ಬಗಳಾಗಿದ್ದಾವೆ. ಈ ಹಬ್ಬಗಳು ಯಾವ ರೀತಿಯಾಗಿ ಜೋಡಿಸಲ್ಪಟ್ಟಿವೆ ಅಂದರೆ, ವರ್ಷದ ಪ್ರಾರಂಭದಲ್ಲಿ 3 ಹಬ್ಬಗಳು ಯಾವುವೆಂದರೆ ಪಾಸ್ಕಾ ಹಬ್ಬ, ಹುಳಿಯಿಲ್ಲದ ರೊಟ್ಟಿಯ ಹಬ್ಬ, ಪ್ರಥಮ ಫಲದ ಹಬ್ಬ. ಪ್ರಥಮ ಫಲದ ಹಬ್ಬವಾದ ಮೇಲೆ ಸರಿಯಾಗಿ 7 ವಾರಗಳ ನಂತರ ಅಂದರೆ 49 ದಿನ ಮುಗಿದು 50ನೇ ದಿನದಲ್ಲಿ ಪಂಚಶತಮ ಹಬ್ಬ. ಮತ್ತು ವರ್ಷದ ಮಧ್ಯದಲ್ಲಿ 3 ಹಬ್ಬಗಳು: ತುತ್ತೂರಿ ಹಬ್ಬ, ದೋಷ ಪರಿಹಾರಕ ಹಬ್ಬ, ಕೊನೆಯದಾಗಿ ಪರ್ಣಶಾಲೆಗಳ ಹಬ್ಬ ಅಥವಾ ಗೂಡಾರ ಹಬ್ಬ. ಇದು ದೇವರು ಪ್ರಕಟಣೆಯಲ್ಲಿ ಹೇಳಲ್ಪಟ್ಟಂತಹ 7 ದೀಪಗಳಿಗೆ ಸೂಚನೆಯಾಗಿದೆ. ಆ 7 ದೀಪಗಳನ್ನೊಳಗೊಂಡಂಥ ದೀಪಸ್ತಂಭಕ್ಕೆ ಹೋಲಿಕೆಯಾಗಿವೆ. 3 ದೀಪಗಳು ಮತ್ತು ಮಧ್ಯದಲ್ಲಿ ಒಂದು ಎತ್ತರವಾದಂಥ ನೇರ ದೀಪ, ನಂತರ 3 ದೀಪಗಳು. ಅದೇ ರೀತಿಯಾಗಿ 3 ಹಬ್ಬಗಳು, ನಡುವೆ ಪಂಚಶತಮ ಎಂಬ ದೀರ್ಘ ಹಬ್ಬ, ನಂತರ ಉಳಿದ 3 ಹಬ್ಬಗಳು. ಈಗ ನಾವು ಈ 7 ಹಬ್ಬಗಳನ್ನು ದೇವರು ಇಸ್ರಾಯೇಲ್ ಜನರಿಗೆ ಆಚರಿಸಲು ಕೊಟ್ಟಂಥ ಕಾರಣವನ್ನು ತಿಳಿದುಕೊಳ್ಳೋಣ. ಈ 7 ಹಬ್ಬಗಳನ್ನು ಕೊಟ್ಟಿದ್ದಕ್ಕೆ ಕಾರಣ ಯೇಸುವಿನಲ್ಲಿ ನೆರವೇರಲು. ಇಸ್ರಾಯೇಲರು ಆಚರಿಸಬೇಕಾದಂಥ 7 ಹಬ್ಬಗಳಲ್ಲಿ ಕ್ರಿಸ್ತನ ಛಾಯೆಯನ್ನು ನೋಡೋಣವಾ? ಸತ್ಯವೇದದ ಹೊಸ ಒಡಂಬಡಿಕೆಯ 1 ಕೊರಿಂಥ 5ನೇ ಅಧ್ಯಾಯ 7ನೇ ವಚನದಲ್ಲಿ ಕ್ರಿಸ್ತನೆಯ ಪಸ್ಕಾ ಕುರಿ ಎಂದು ಹೇಳಲಾಗಿದೆ. 1 ಪೇತ್ರ 1:19ನೇ ವಚನದಲ್ಲಿ ಯೇಸುವೇ ನಿಷ್ಕಳಂಕ ಪರಿಶುದ್ಧ ಕುರಿಮರಿ ಎಂದು ಹೇಳಲಾಗಿದೆ. ಪಸ್ಕಾ ಹಬ್ಬದ ಕುರಿತು ಆ ಪಸ್ಕಾ ಕುರಿಯನ್ನು ಸರಿಯಾಗಿ ಸಂಜೆ 3 ಗಂಟೆಗೆ ವಧಿಸುವಂತೆ ಕ್ರಿಸ್ತನ ಮರಣವು ಕೂಡ ಸರಿಯಾಗಿ ಸಂಜೆ 3 ಗಂಟೆಗೆ ನಡೆಯಿತು. ಮತ್ತು ರೋಮ 4ನೇ ಅಧ್ಯಾಯ 15ನೇ ವಚನದ ಪ್ರಕಾರ ಯೇಸು ಕೂಡ ಆ ಕುರಿ ಯಾವ ರೀತಿಯಾಗಿ ಪರಿಶೋಧಿಸಲ್ಪಟ್ಟಿತೋ ಕ್ರಿಸ್ತನು ಕೂಡ ಪರಿಶೋಧಿಸಲ್ಪಟ್ಟನು ಎಂಬುದಾಗಿ ಬರೆದಿದೆ. ಆದರೆ ಆತನು ಯಾವ ಪಾಪವನ್ನು ಮಾಡಲೇ ಇಲ್ಲವೆಂದು ತಿಳಿಸುತ್ತದೆ. ಯೇಸು ತನ್ನ ಶರೀರಕ್ಕೆ ತಾನು ಕೊಟ್ಟಂತಹ ಹೆಸರು ಲೆಹಿಮ್, ಅಂದರೆ ರೊಟ್ಟಿ ಎಂದರ್ಥ. ಆದುದರಿಂದಲೇ ಕ್ರಿಸ್ತನು ತಮ್ಮ ಕೊನೆಯ ಭೋಜನದಲ್ಲಿ ತನ್ನ ಶರೀರವನ್ನು ಜ್ಞಾಪಕಪಡಿಸುವುದಕ್ಕಾಗಿ ಇದು ನನ್ನ ಶರೀರ, ಈ ರೊಟ್ಟಿಯನ್ನು ತಕ್ಕೊಂಡು ತಿನ್ನಿರಿ ಎಂದು ಹೇಳಿದನು. ಯೇಸು ಶಿಲುಬೆಯಲ್ಲಿ ಸತ್ತ ನಂತರ, ಅಂದರೆ ಲೋಕದ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ಜಯಿಸಿದ ನಂತರ ಮನುಷ್ಯರ ಪಾಪಗಳು ಇಲ್ಲದೆ ಹೋಯಿತು. ಈಗ ಸಮಾಧಿ ಮಾಡಲ್ಪಟ್ಟಂತಹ ರೊಟ್ಟಿ ಅಂದರೆ ಕರ್ತನ ಶರೀರವು ಹುಳಿ ಎಂಬ ಪಾಪವಿಲ್ಲದಂತಹ ಶುದ್ಧ ಹುಳಿಯಿಲ್ಲದ ರೊಟ್ಟಿಯಾಯಿತು. ಈಗ ಯೇಸುವಿನ ಮರಣ ಪಾಸ್ಕಾ ಹಬ್ಬ, ಯೇಸುವಿನ ಸಮಾಧಿ ಅಂದರೆ ಉಣಲ್ಪಡುವಿಕೆ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ಮತ್ತು ಯೇಸುವಿನ ಪುನರುತ್ಥಾನ ಪ್ರಥಮ ಫಲದ ಹಬ್ಬವಾಗಿದೆ. 1 ಕೊರಿಂಥ 15ನೇ ಅಧ್ಯಾಯ 20ನೇ ವಚನದ ಪ್ರಕಾರ ಕ್ರಿಸ್ತನು ಸತ್ತರೊಳಗಿಂದ ಎದ್ದು ಬಂದು ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು, ಯೇಸುವೇ ಪ್ರಥಮ ಪುನರುತ್ಥಾನವಾದನು ಎಂದು ಬರೆದಿದೆ. ಪ್ರಥಮ ಫಲದ ಹಬ್ಬದ ನಂತರ ನಾವು ನೋಡಿದಂತೆ ಸರಿಯಾಗಿ 50ನೇ ದಿನ ಅಂದರೆ ಪಂಚಶತಮ ಹಬ್ಬದ ದಿನದಂದು ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಅಪೊಸ್ತಲರು ಒಟ್ಟಾಗಿ ಕೂಡಿ
ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಮೇಲ್ಛಾವಣಿಯಲ್ಲಿ ಆರಾಧಿಸುತ್ತಿರುವಾಗ ಪವಿತ್ರಾತ್ಮರು ಅವರ ಮೇಲೆ ಹಿಡಿದು ಬಂದು ಹಾಡುತ್ತಾ ಸ್ತುತಿಸುತ್ತಾ ವಾಣಿಗಳನ್ನಾಡುತ್ತಾ ಪೇತ್ರನು ಎದ್ದು ಪ್ರಸಂಗ ಮಾಡುವಾಗ ಸರಿಯಾಗಿ 3,000 ಜನರು ಮಾನಸಾಂತರ ಪಟ್ಟು ದೀಕ್ಷಾಸ್ನಾನ ಹೊಂದಿ ರಕ್ಷಣೆ ಹೊಂದಿದರು ಎಂದು ಬರೆದದೆ. ಇದುವೇ ಪಂಚತಮ ಹಬ್ಬ ಅಥವಾ ಮೊದಲು ಸುವಾರ್ತೆ ಸಾರಿ ಕ್ರಿಸ್ತನಿಗಾಗಿ ಕೊಯ್ದಂತಹ 3,000 ಜನ ಮೊದಲ ವಿಶ್ವಾಸಿಗಳ ಕೊಯ್ಲಿನ ಹಬ್ಬ. ಇದುವೇ ಆತ್ಮಗಳ ಸುಗ್ಗಿ ಹಬ್ಬವಾಗಿದೆ. ಈ ಸುಗ್ಗಿ ಹಬ್ಬವು ಇಲ್ಲಿಯವರೆಗೂ ಅಂದರೆ ಈ ದಿನದವರೆಗೂ ನಡೆಯುತ್ತಲೇ ಇದೆ. 3 ಹಬ್ಬಗಳು ನಡೆದು ಮುಗಿದವು, 4ನೇ ಹಬ್ಬವು ನಡೆಯುತ್ತಲೇ ಇದೆ. ಇಂದಿಗೂ ಅನೇಕರು ರಕ್ಷಣೆ ಹೊಂದುತ್ತಾ ಆತ್ಮಗಳ ಸುಗ್ಗಿ ಹಬ್ಬ ನಡೆಯುತ್ತಲೇ ಇದೆ. ಇನ್ನು 3 ಹಬ್ಬಗಳು ನಡೆಯಬೇಕಾಗಿದೆ ಮತ್ತು ಅವುಗಳು ಖಂಡಿತ ನಡೆಯಲಿವೆ. 1 ಕೊರಿಂಥ 15ನೇ ಅಧ್ಯಾಯ 52ನೇ ವಚನದಲ್ಲಿ ಹೇಳುವಂತೆ, ಅಂದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವವರು ನಾವು ಮಾರ್ಪಡುವೆವು ಎಂಬುದಾಗಿದೆ. ಪ್ರಧಾನ ದೂತನ ಕಡೆಯ ತುತ್ತೂರಿ ಧ್ವನಿ ಕೇಳುವಾಗ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬರಲಿರುವನು, ಸಭೆಯನ್ನು ಎತ್ತಿಕೊಳ್ಳುವನು. ಇದೇ ತುತ್ತೂರಿಯ ಹಬ್ಬವಾಗಿದೆ ಮತ್ತು ಅದಕ್ಕೆ ಸೂಚನೆಯಾಗಿದೆ. ಇದಾದ ನಂತರ ಎಬ್ಬಿಸಲ್ಪಟ್ಟಂತಹ ನಮ್ಮೆಲ್ಲರನ್ನು ತಂದೆ ಬಳಿ ತೆಗೆದುಕೊಂಡು ಹೋಗಿ ತಂದೆಯೊಂದಿಗೆ ಸೇರಿಸುವಂತಹ ಸಮಾಧಾನದ ಹಬ್ಬವು ನೆರವೇರುವುದು, ಅಥವಾ ಮಹಾದೋಷ ಪರಿಹಾರಕ ಸಮಾಧಾನದ ಹಬ್ಬವು ಅಲ್ಲಿ ನೆರವೇರುವಂತಾಗಿದೆ. ಆ ಮಹಾದೋಷ ಪರಿಹಾರಕ ದಿನದಂದು ಆ 2 ಟಗರುಗಳು, ಅಂದರೆ ಒಂದು ಯೆಹೋವನಿಗೆಂದು ಇನ್ನೊಂದು ಅಜಾಜೇಲನಿಗೆಂದು, ಅದರಂತೆ ಇಂದು ಅನ್ಯಜನರಾದಂತಹ ಕ್ರೈಸ್ತ ವಿಶ್ವಾಸಿಗಳು ನಾವು ಮತ್ತು ಇಸ್ರಾಯೇಲ್ ಜನರನ್ನು ಅದು ಸೂಚಿಸುತ್ತದೆ. ಯೆಹೋವನಿಗಾಗಿ ವಧಿಸಲ್ಪಡುವಂತಹ ಆ ಕುರಿಯಂತೆ ನಾವು ವಧಿಸಲ್ಪಡಬೇಕಾದಂಥ ಸ್ಥಳದಲ್ಲಿ ಕ್ರಿಸ್ತನು 2,000 ವರ್ಷಗಳ ಹಿಂದೆ ನಮಗಾಗಿ ಕಲ್ವಾರಿ ಕ್ರೂಜಿಯಲ್ಲಿ ವಧಿಸಲ್ಪಟ್ಟು ನಮ್ಮನಿಂದ ನಿರ್ದೋಷನಾಗಿ ಮಾಡಿದನು. ಕೊನೆಯದಾಗಿ 7ನೇ ಹಬ್ಬವಾಗಿ ಹೊಸ ಭೂಮಿ, ಹೊಸ ಆಕಾಶ, ಈ ನೂತನ ಸೃಷ್ಟಿಯಲ್ಲಿ ಈ ಗೂಡಿನ ಹೊಸ ಗೂಡಾರ ಎಂದು ನಿರಂತರವಾಗಿ ಗೂಡಾರದ ಹಬ್ಬವನ್ನು ಅದು ಸೂಚಿಸುತ್ತದೆ. ಅಥವಾ ನಾವು ಆಚರಿಸುವಂತಹ ನಿರಂತರವಾಗಿ ನೆರವೇರುವಂತಹ ಪರ್ಣಶಾಲೆಗಳ ಹಬ್ಬವಾಗಿದೆ. ನೂತನ ಯೆರೂಸಲೇಮ್, ನೂತನ ಪಟ್ಟಣ, ಹೊಸ ಭೂಮಿ, ಆಕಾಶ ನಮ್ಮ ನಿರಂತರ ಗೂಡಾರ ಪರ್ಣಶಾಲೆಗೆ ಸೂಚನೆಯಾಗಿದೆ. ಇದೇ ದೇವರು ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರಿಗೆ ಆಚರಿಸಲು ಆಜ್ಞಾಪಿಸಿದಂತಹ 7 ಹಬ್ಬಗಳಾಗಿವೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಛಾಯೆ ನೆರವೇರಿಸಿದ ಮತ್ತು ನೆರವೇರಲ್ಪಡುವಂಥ ಪ್ರವಾದನೆಗಳಿಗೆ ಸೂಚನೆಯಾಗಿವೆ. ದೇವರು ನಮ್ಮನ್ನು ಆಶೀರ್ವದಿಸಲಿ.